ವಿದ್ಯುತ್ ಸಮಸ್ಯೆ ಯಾವ ಹಳ್ಳಿಗಳಿಗೆ ಹೋಗ್ಲಿ, ಯಾವ ಗ್ರಾಮ ಪಂಚಾಯಿತಿಯ ಒಂದು ಪ್ರದೇಶಗಳಿಗೆ ನಾನು ಭೇಟಿ ಕೊಟ್ಟರು ಸಹ ಮಹಿಳೆಯರು, ರೈತರು, ವಿದ್ಯಾರ್ಥಿಗಳು ಹಣ ಕರೆಂಟ್ ಯಾವತ್ತಂದ್ರೆ ಅವು ಹೊಂಟೋಯ್ತದೆ, ಒಂದಂತ ಕರೆಂಟ್ ನಲ್ಲಿ ನಾವು ನಮ್ಮ ಮನೆಯ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕಾಗಲ್ಲ, ವೋಲ್ಟೇಜ್ ಇರಲ್ಲ, ಮಿಕ್ಸಿ ಆನ್ ಮಾಡಿದ್ರೆ ಕೊಡ್ತಾ ಇದ್ದಿದ್ದು ಅದು ಹಂಗೆ ಸ್ಟಾಪ್ ಆಗೋಗ್ಬಿಡುತ್ತೆ, ಓವರ್ಲೋಡ್ ತಗೊಳಕ್ಕಾಗೋದಿಲ್ಲ, ರೈತರು ಪಂಪ್ ಸೆಟ್ ಆನ್ ಮಾಡಿದ್ರೆ ಅದಕ್ಕೆ ವಿದ್ಯುತ್ ಸರಿಯಾಗಿ ಸಾಕಾಗಲ್ಲ. ಇದರ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರವನ್ನ ನೀವು ಹುಡುಕಿ ನಮ್ಗೆಲ್ಲ ಸಹಾಯ ಮಾಡಬೇಕು ಅಂದ್ರು ನಾನು ಅವತ್ತು ನನ್ನ ತಾಲೂಕಿನ ರೈತರಿಗೆ, ಸಾರ್ವಜನಿಕರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಭರವಸೆಯನ್ನ ಕೊಟ್ಟೆ. ನನ್ನ ಸರ್ಕಾರದ ಘನತೆಯುತ ಮುಖ್ಯಮಂತ್ರಿಗಳನ್ನ ಮತ್ತೆ ಸಂಬಂಧಪಟ್ಟ ಸಚಿವರನ್ನ, ಉಪಮುಖ್ಯಮಂತ್ರಿಗಳನ್ನ ನಾನು ಇದರ ಬಗ್ಗೆ ಗಮನವನ್ನು ಸೆಳೆಯುತ್ತೇನೆ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಹುಡುಕ್ತೇನೆ ಅಂತ ಹೇಳಿ ನಾನು ಅಧಿಕಾರಿಗಳ ಸಲಹೆಯನ್ನ ನಾನು ಪ್ರತ್ಯೇಕವಾಗಿ ಸಭೆ ಮಾಡಿ ನಾನು ಮಾಹಿತಿಯನ್ನು ಪಡೆದುಕೊಂಡೆ. ಅಧಿಕಾರಿಗಳು ಇದೆಲ್ಲ ಸಮಸ್ಯೆಗೆ ಪರಿಹಾರ ಏನು ಅಂದ್ರೆ, ಸರ್ 220 kV ಸ್ಟೇಷನ್ ನೆಲಮಂಗಲಕ್ಕೆ ಅಗತ್ಯತೆ ಐತೆ, ಆ 220 kV ಸ್ಟೇಷನ್ ಇಲ್ಲಿ ಪ್ರಾರಂಭ ಆಗುವವರೆಗೂ ಕ್ಷೇತ್ರದ ವಿದ್ಯುತ್ ಸಮಸ್ಯೆ ನೀವೇನೇ ಪ್ರಯತ್ನ ಮಾಡಿದ್ರು ಬಗೆಹರಿಯೋದಿಲ್ಲ ಅಂತಕ್ಕಂಥ ಮಾತನ್ನ ನನಗೆ ಬಹಳ ಸ್ಪಷ್ಟವಾಗಿ ಒಂದು ಮಾಹಿತಿಯನ್ನು ಕೊಟ್ಟರು. ಆ ಮಾಹಿತಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವತ್ತೇ ನಾನು ನನ್ನ ಪತ್ರವನ್ನು ರೆಡಿ ಮಾಡಿ ಸರ್ಕಾರಕ್ಕೆ ಅದನ್ನು ಸಲ್ಲಿಸಿ ಸರ್ಕಾರದ ಎಲ್ಲ ಹಂತಗಳಲ್ಲಿ ಕೆಪಿಟಿಸಿಎಲ್ ಇಲಾಖೆಯ ವಿವಿಧ ಕಚೇರಿಗಳಲ್ಲಿ ವಾರಕ್ಕೆ 3 ದಿನ ಜನವರಿ 18ನೇ ತಾರೀಕಿನವರೆಗೂ ನಾನು ಎಷ್ಟು ಬಾರಿ ಈ ಕೆಲಸ ಅನುಮೋದನೆ ಆಗ್ಲಿಕ್ಕೆ ಓಡಾಟ ಮಾಡಿದ್ದೀನಿ ಅಂದ್ರೆ ಲೆಕ್ಕ ಇಲ್ಲ. ಅದು ನಮ್ಮ ಕೆಪಿಟಿಸಿಎಲ್ ಮತ್ತೆ ಬೆಸ್ಕಾಂನ ಅಧಿಕಾರಿಗಳಿಗೆ ಅದರೆಲ್ಲದರ ಮಾಹಿತಿ ಇದೆ. ನಾನು ಆ ರೀತಿ ಓಡಾಟ ಮಾಡಿದ್ದರ ಪರಿಣಾಮವಾಗಿ ಇವತ್ತು ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 2760 ಲಕ್ಷ ರುಗಳ ಅಂದ್ರೆ 276 ಕೋಟಿ 11 ಲಕ್ಷ ರುಗಳ 220 kV ಒಂದು ವಿದ್ಯುತ್ ಸ್ಟೇಷನ್ ನೆಲಮಂಗಲಕ್ಕೆ ಅನುಮೋದನೆ ಆಗಿ ಟೆಂಡರ್ ಆಗಿ ಇವತ್ತು ಗುದ್ಲಿ ಪೂಜೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಇಂಧನ ಸಚಿವರಾದಂತಹ ಜಾರ್ಜ್ ರವರು ಬಂದು ಇದನ್ನ ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಸರ್ಕಾರ ಏನು ಬಿಡುಗಡೆ ಮಾಡಿ ಯಾವ ಹಣ ಬಿಡುಗಡೆ ಮಾಡಲಿಲ್ಲ, ಈ ಶಾಸಕರ ಸಾಧನೆ ಶೂನ್ಯ ಅಂತ ಹೇಳಿದ್ರಲ್ಲ ನಮ್ಮ ಅಣ್ಣ, ಪ್ರೀತಿ ಅಣ್ಣ ಶ್ರೀನಿವಾಸ ಮೂರ್ತಿ ಅವರಿಗೆ ಈ ತರದ್ದು ಅವ್ರ 10 ವರ್ಷಗಳ ಕಾಲದ ಅವಧಿಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅವ್ರೇನಾದ್ರೂ ಕೊಟ್ಟಿದ್ದ ದಾಖಲೆಯನ್ನ ಇದಕ್ಕೆ ಸರಿಸಮನಾಗಿರ್ತಕ್ಕಂಥ ಒಂದೇ ಒಂದು ಆದೇಶವನ್ನೇನಾದ್ರೂ ಅವ್ರು ಕೊಟ್ಟಿದ್ದ ದಿನನೇ ನಾನು ರಾಜೀನಾಮೆ ಕೊಡ್ತೀನಿ. ಅವರು ಪಾಪ ಇನ್ನು ಅವ್ರಿಗೆ ಯಾಕೋ ಜನ ಆಶೀರ್ವಾದ ಮಾಡಿದ್ನ ಒಪ್ಕೊಳ್ಳಕ್ಕೆ ತಯಾರಿಲ್ಲ ಅನಿಸ್ತಾ ಇದೆ. ಅವರು ಪಾಪ ಅವ್ರ ತಲೆಯಲ್ಲಿ ನಾನು ಸೋಲಿಸ್ತೆ ಅಂತ ಬಂದ್ಬಿಟ್ಟಿದೆಯೋ ಗೊತ್ತಿಲ್ಲ ಅಣ್ಣವ್ರಿಗೆ. ನಾನಲ್ಲ ಸೋಲಿಸಿದ್ದು, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮಹಾಜನತೆ ನಿಮ್ಮನ್ನ ಚುನಾವಣೆಯಲ್ಲಿ ಸೋಲಿಸಿ ನನಗೆ ಒಂದು ಜಯವನ್ನ ಕೊಟ್ಟು ಅವರ ಕೆಲಸವನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂತಕ್ಕಂಥದ್ದನ್ನ ಅವರ ಗಮನಕ್ಕೆ ತರ್ತಾ, ಈ ತರದ್ದು ಯಾವ್ದಾದ್ರು ಒಂದೇ ಒಂದು ಆದೇಶ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನತೆಗೆ ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ತಕ್ಕಂಥ ಕೆಲಸಕ್ಕೆ ನಾನು ಅನುದಾನ ತಂದಿದ್ದೀನಿ ಅಂತ ಈ ತರದೊಂದು ಪತ್ರಿಕಾಗೋಷ್ಠಿ ಕರೆದು ಅವರು ಒಂದೇ ಒಂದು ಆದೇಶನ ಬಿಡುಗಡೆ ಮಾಡಿದ್ರೆ ನಾನು ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿದ್ದೀನಿ. ಇದು ಒಂದು ತಗೊಳ್ಳಿ, ನೀವು ಮಾಧ್ಯಮದ ಸ್ನೇಹಿತರು ಅವ್ರಿಗೆ ಕಳ್ಸಿಕೊಟ್ಬಿಡಿ ಇದನ್ನ.